ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸಿಲಾಗ್ಸ್. ಇದು ಸಂಡೇ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಸಂಡೇ ಆದ್ದರಿಂದ ನಿಧಾನಕ್ಕೆ ಎದ್ದೆ, ಒಂದು 6:30 ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ಬಿಸಿ ನೀರಿಗೆ ಸ್ವಲ್ಪ ಜೀರಿಗೆ ಹಾಗೂ ಮೆಂತ್ಯ ಪೌಡರನ್ನು ಸೇರಿಸ್ಕೊಂಡು ಕುಡಿದು ನಂತರ ವಾಕಿಂಗ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಸಂಡೇ ಆಗಿರೋದ್ರಿಂದ ಲಿಖಿತನೂ ನಮ್ಮ ಜೊತೆ ಬರ್ತಾಳೆ. ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗಿರ್ತಾರೆ. ಅವ್ರ ಮೈ ಮೇಲೆ ಬಿಸಿಲು ಬೀಳೋಂಗೆ ಇಲ್ಲ. ಬರೋಷ್ಟರೊಳಗಡೆ ಸಾಯಂಕಾಲ ಆಗಿಬಿಡುತ್ತೆ. ಸೂರ್ಯನ ಬಿಸಿಲು ಮೈ ಮೇಲೆ ಬೀಳೋದೇ ಇಲ್ಲ. ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ಬಿಸಿಲಿದ್ದಾಗ ಮಕ್ಕಳನ್ನ ಬಿಸಿಲಿಗೆ ಕರ್ಕೊಂಡೋದ್ರೆ ಅವ್ರ ಮೂಳೆನೂ ಗಟ್ಟಿಯಾಗುತ್ತೆ, ಹಾಗೆ ಡಿ ವಿಟಮಿನ್ ಸಹ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ, ಹೀಗೆ ಆಟ ಆಡಿಸ್ಕೊತ ಅವಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ವಾಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಮುಟ್ಟಿದರೆ ಮುನಿ ಗಿಡ ತುಂಬ ಇತ್ತು. ಅವಳು ಅದನ್ನು ನೋಡಿ ಖುಷಿ ಪಡ್ತಾ ಆಟ ಆಡ್ಕೊತಾ ಇದ್ದಾಳೆ. ಇದು ಮೆಡಿಸಿನ್ ಗಿಡ ಅಂತ ಸಹ ಹೇಳ್ತಾರೆ. ಯಾರಾದರೂ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದ್ದರೆ ಇದ್ರ ಕಷಾಯವನ್ನು ಸಹ ಮಾಡ್ಕೊಂಡು ಕುಡಿಯೋಕ್ಕೆ ಆಯುರ್ವೇದಿಕಲ್ಲಿ ಹೇಳ್ತಾರೆ. ನಮ್ಮ ಕಡೆ ಗಿಡ ಮರಗಳು ತುಂಬ ಚೆನ್ನಾಗಿದೆ. ರೋಡ್ ಸೈಡು ವಾಕ್ ಮಾಡುವಾಗ ಒಳ್ಳೆ ಗಾಳಿ ಬರುತ್ತೆ, ತುಂಬ ಸಖತ್ತಾಗಿರುತ್ತೆ. ನಂತರ ಅಲ್ಲಿ ಒಂದು ಬುಟ್ಟಿ ಮಾರ್ತಾಯಿದ್ರು, ಅಲ್ಲೊಂದು ಬುಟ್ಟಿನೂ ತಗೊಂಡೆ. ಲಿಖಿತ ಬೇಕಾಗಿರೋದೆಲ್ಲ ಅದರಲ್ಲಿ ತೆಗೆದು ಇಟ್ಕೊತಾ ಇದ್ದಾಳೆ. ನೋಡಿ, ಈ ಥರ ಬೀಜನ ಎಷ್ಟೊಂದು ಕಲೆಕ್ಟ್ ಮಾಡಿಕೊಂಡ್ಳು. ಅಲ್ಲಿ ಮರ ಇತ್ತು, ಅದರಲ್ಲಿ ಕಿತ್ಕೊಂಡು ಅದನ್ನು ತಗೊಬಂದು ಅವಳು ಕೌಂಟ್ ಮಾಡ್ತಾಯಿದ್ದಾಳೆ. 950 ಇದೆ ಅಮ್ಮ, ಇನ್ನು 50 ತಗೊಬಂದರೆ 1000 ಆಗುತ್ತೆ ಅಂತ. ದೇವರ ಸೃಷ್ಟಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೇಚರಲ್ಲಿ. ಈ ಬೀಜ ಅಂತೂ ಸೇಮ್ ಅವಳ ಥರನೇ ಇದೆ, ತುಂಬ ಕಲರ್ಫುಲ್ ಆಗಿದೆ. ಇದರಿಂದ ಏನಾದರೂ ಕ್ರಾಫ್ಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಕೊತಾ ಇದ್ದೀನಿ. ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತೀನಿ. ಅವಳ ಥರನೇ ಇರುತ್ತೆ, ಸ್ವಲ್ಪ ಫ್ಲಾಟಾಗಿರುತ್ತೆ ಅಷ್ಟೇ. ಇವು ದೊಡ್ಡ ದೊಡ್ಡ ಮರಗಳಾಗ್ಬಿಟ್ಟಿದೆ, ಅದರಲ್ಲಿ ಕಾಯಿ ಬಿಡುತ್ತೆ. ಒಣಗಿದ ಮೇಲೆ ಈ ರೀತಿ ಕಲರ್ ಬರುತ್ತೆ ಬೀಜ. ನಂತರ ಕೇರ್ಪುರಮಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರೋಣ ಅಂತ ನಮ್ಮ ಮನೆಯವರು ಹೋಗ್ತಾಯಿದ್ರು. ನಾವು ಬರ್ತೀವಿ ಸಂಡೇ ಅಲ್ವಾ ಅಂತ ಹೋದ್ವಿ. ಜೊತೆಗೆ ಹೋಗ್ತಾ ಆನ್ ದ ವೇ ರಿಲಯನ್ಸ್ ಶೋರೂಮ್ ಇತ್ತು, ಅಲ್ಲಿ ವಾಷಿಂಗ್ ಮಿಷನ್ ನೋಡೋಣ, ಆಫರ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತ ಹೋದ್ವಿ. ನನಗೆ ಸಜೆಸ್ಟ್ ಮಾಡಿ ನೀವು, ಟಾಪ್ ಲೋಡ್ ಚೆನ್ನಾಗಿರತ್ತಾ ಅಥವಾ ಫ್ರಂಟ್ ಲೋಡ್ ಚೆನ್ನಾಗಿರತ್ತಾ ಅಂತ. ನಾನು ಸರ್ಚ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಹಾಗೆ 22 GST ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಐಟಮ್ಸನ್ನು ಕೊಂಡ್ಕೊಳ್ಳೋರು 22 ಮೇಲೆ ಕೊಂಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಾರೆ. ಲಿಖಿತಗೂ ಸಹ ಇಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು, ಅವಳು ಆಟ ಆಡ್ಕೊತಾ ಇದ್ದಾಳೆ. ನಾವು ಹಾಗೆ ವಾಟರ್ ಫಿಲ್ಟರನ್ನು ನೋಡೋಣ ಅಂದ್ಕೊತಾ ಇದ್ದೀವಿ. ಜೊತೆಗೆ ಮೊದಲೊಂದಿತ್ತು, ಅದು ಹಾರ್ಡಾಗಿತ್ತು ನೀರು, ಅದರಿಂದ ಅದು ಹಾಳಾಯಿತು. ಅದಕ್ಕೆ ಜೊತೆಗೆ ವಾಷಿಂಗ್ ಮಿಷನ್ ಜೊತೆಗೆ ಅದನ್ನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ರೆಫ್ರಿಜರೇಟರ್ಗಳಂತೂ ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ನಾವು ಯೂಟ್ಯೂಬನ್ನೆಲ್ಲ ನೋಡ್ಕೋಬಹುದು. ನಮ್ಮ ಲಿಖಿತಕ್ಕೆ ತುಂಬ ಖುಷಿಯಾಗೋಯಿತು. ನಾವು ವಾಷಿಂಗ್ ಮಿಷನ್ನು ನೋಡ್ತಾ ಇದ್ದರೆ ಅವಳು ಪಾಡ್ಗೆ ಅವಳು ಯೂಟ್ಯೂಬನ್ನು ನೋಡ್ಕೊತಾ ಇದ್ದಾಳೆ. ಹೇಳ್ತಾ ಇದ್ದಾಳೆ, ನೋಡಮ್ಮ ಎಷ್ಟು ಚೆನ್ನಾಗಿದೆ ಅಂತ. ಕಾಸ್ಟ್ ಸಹ ಹಾಗೆ ಇರುತ್ತೆ. 1 lakh ಮೇಲೆ ಕೊಟ್ಟು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಆನ್ ದ ವೇ ಬರ್ತಾ ನಮಗೆ ಊಟದ ಸಮಯನೂ ಆಗಿತ್ತು. ಸಂಡೇ ಆಗಿರೋದ್ರಿಂದ ಆನಂದ್ ಭವನಲ್ಲಿ ಬಿರಿಯಾನಿ ಟೇಸ್ಟ್ ನೋಡೋಣ ಅಂತ ಹೋದ್ವಿ. ನಮ್ಮ ಮನೆಯವರು ಪ್ಯೂರ್ ವೆಜ್ ಆಗಿರೋದ್ರಿಂದ ಅವರು ವೆಜ್ ತಗೊಂಡ್ರು, ನಾವು ಬಿರಿಯಾನಿ ತಗೊಂಡು ಟೇಸ್ಟ್ ನೋಡಿದ್ರಿ, ತುಂಬ ಸಖತ್ತಾಗಿತ್ತು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, 13th 15th ಒರಿಯನ್ ಮಾಲಲ್ಲಿ ಆಫರ್ಸ್ ಎಲ್ಲ ಬಿಟ್ಟಿದ್ದಾರೆ 99ಗೆ ಅಂತ ಹೇಳ್ತಾಯಿದ್ರು. ಹೋಗಿ ನೋಡ್ಕೊಬರೋಣ, ಹೆಂಗೂ ಸಂಡೇ ಮನೆಯಲ್ಲೇ ಇರ್ತೀವಿ ಅಂತ ಹೋದ್ವಿ. ನಮ್ಮ ಲಿಖಿತಗೆ ಎಲ್ಲಿರೋ ಗೇಮ್ಸು ಕಾಣಿಸ್ಬಿಡುತ್ತೆ. ನಾನು ಸುಮಾರು ಸಲ ಹೋಗಿದ್ದೀನಿ ಮಾಲ್ಗೆ, ನನಗೆ ಗೊತ್ತೇ ಇಲ್ಲ. ಗಾಡಿ ಎಲ್ಲ ಪಾರ್ಕಿಂಗ್ ಮಾಡೋ ಕಡೆ ಇದು ಇರುತ್ತೆ ಹಿಂದುಗಡೆಗೆ. ಅವಳು ನೋಡಿದ್ಲಂತೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಪ್ಪ ಅಂತ ಕೇಳ್ತಾಯಿದ್ಲು. ನಮ್ಮ ಮನೆಯವರು ಅವಳು ಸಹ 4 ಗೋಡೆ ಮಧ್ಯೆ ಇರ್ತಾಳಲ್ಲ, ಅದಕ್ಕೆ ಕರ್ಕೊಂಡೋದ್ರು. ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ, ಅವ್ರಿಗೆ ಸ್ವಲ್ಪ ಎಕ್ಸರ್ಸೈಸ್ ಆದಂಗೂ ಇರುತ್ತೆ. ಮಾಲ್ಗಳಲ್ಲಿ ಏನು ಗಿಮಿಕ್ ಮಾಡ್ತಾರೆ ನೋಡಿ, ಮಕ್ಕಳನ್ನೇನು ಅಟ್ರ್ಯಾಕ್ಟ್ ಮಾಡಿ ದುಡ್ಡು ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಮಕ್ಕಳು ಬಿಡೋದೇ ಇಲ್ಲ, ಹೋಗಲೇಬೇಕು ಅಂತ ಹಠ ಮಾಡ್ತವೆ. ನಾವು ಕಳಿಸ್ತೀವಿ. ಸ್ವಲ್ಪ ಹೊತ್ತಿಗೆ ಸುಮಾರು ದುಡ್ಡನ್ನು ಮಾಡ್ಕೊತಾರೆ.
ಹಾಗೆ ಒಳಗಡೆ ಹೋದ್ವಿ. ಪ್ಯೂರ್ ಕಾಟನಲ್ಲಿ ಕುರ್ತಾಸು, ಬೆಡ್ ಸ್ಪ್ರೆಡ್ಸು, ಜೊತೆಗೆ ಕರ್ಟನ್ಸು, ಕುರ್ತೀಸು ಪ್ಯೂರ್ ಕಾಟನಲ್ಲಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬಾಚಣಿಗೆಗಳು ಎಲ್ಲ ಇತ್ತು. ಇಲ್ಲಿ ಬೇವಿನ ಮರದಿಂದ ಮಾಡಿರ್ತಾರೆ ಈ ಬಾಚಣಿಗೆಗಳನ್ನು. ಇದರಿಂದ ತಲೆ ಬಾಚಿಕೊಂಡ್ರೆ ಇನ್ಫೆಕ್ಷನ್ಸು, ಹಾಗೆ ಇಚ್ಚಿಂಗ್ ಪ್ರಾಬ್ಲಮ್ಮು, ಡ್ಯಾಂಡ್ರಫ್ ಪ್ರಾಬ್ಲಮ್ಮು ಈ ಥರ ಬರೋದಿಲ್ಲ. ಟ್ರೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ರೋಸ್ ವುಡ್ಡು ಹಾಗೆ ಟೀಕ್ ವುಡ್ಡು ಈ ಥರ ವುಡ್ಡಿಂದ ಮಾಡಿರ್ತಾರೆ. ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ಸರಿ ತಗೊಂಡ್ರೆ ಲೈಫ್ ಲಾಂಗ್ ಇರುತ್ತೆ. ಇಲ್ಲಿ 400, 800 ಹಾಗೆ 1000 ಈ ರೀತಿ ಇತ್ತು ಈ ಟ್ರೇಸ್ ಎಲ್ಲ. ಕರ್ಟನ್ಸ್ ಎಲ್ಲ ಪ್ಯೂರ್ ಕಾಟನಲ್ಲಿ ತುಂಬ ಚೆನ್ನಾಗಿತ್ತು. ಇವು ಸಹ 900 ಈ ರೇಂಜಲ್ಲಿ ಇತ್ತು. ಸ್ವಲ್ಪ ಮುಂದೆ ಬಂದರೆ ಸಾಕು, ಇನ್ನೊಂದು ಅಟ್ರಾಕ್ಷನ್ನು ಮಕ್ಕಳಿಗೆ. ಒಂದು 10 ರೌಂಡ್ ಹಾಕೋದಕ್ಕೂ ಬಿಡೋದಿಲ್ಲ. ಒಂದು 5 ರೌಂಡ್ ಹಾಕ್ತಾರೆ ಅಷ್ಟೇ. ಬೇಗನೆ ದುಡ್ಡು ಮಾಡಿಬಿಡ್ತಾರೆ. ಮಕ್ಕಳಂತೂ ಇದಂದರೆ ತುಂಬ ಇಷ್ಟಪಡ್ತಾರೆ. ಸುಮಾರು ಮಕ್ಕಳು ಆಟ ಆಡ್ತಾಯಿದ್ರು. ಲಿಖಿತನೂ ಆಡಬೇಕು ಅಂದ್ಲು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಆಟ ಆಡ್ಕೊಂಡ್ಲಿ ಅಂತ ಅವರಪ್ಪ ಕಳಿಸ್ತಾಯಿದ್ರು. ಅವಳಿಗೂ ಖುಷಿ ಆಯಿತು. ಹೀಗೆ ಆಟ ಆಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊತ 99 ಆಫರ್ಸ್ ಬಿಟ್ಟಿದ್ರಲ್ವ, ಅಲ್ಲಿ ಹೋಗಿ ನೋಡೋಣ. ಟೈಮ್ ಆಗಿಬಿಡುತ್ತೆ. ಬೆಳಗ್ಗೆ ಬಂದವರು ಸಾಯಂಕಾಲ 6 ಗಂಟೆನೇ ಆಗೋಯ್ತು ನಾವು ಮಾಲ್ ಹತ್ರ ಹೋಗೋಷ್ಟ್ರೊಳಗಡೆ. 79ಗೆ 99 ಈ ರೀತಿ ತುಂಬ ಚೆನ್ನಾಗಿತ್ತು. ಗ್ರಾಸರೀಸು ಹಾಗೆ ಕಿಚನ್ ಐಟಮ್ಸು, ಪ್ಲೇಟ್ಸು, ಸ್ಟೀಲ್ ಪ್ಲೇಟ್ಸು, ಬೌಲ್ಸು ಈ ರೀತಿದೆಲ್ಲ ಇತ್ತು 99ಅಲ್ಲಿ. ಮಕ್ಕಳ ಸ್ನ್ಯಾಕ್ಸು ಯಥೇಚ್ಛವಾಗಿತ್ತು 99ಗೆ. ನೀವು ನೋಡಿ ತಗೊಳ್ಳಿ. ಮಕ್ಕಳು ತಿಂಡಿ ತಗೊಳ್ಳೋವಾಗ ಸ್ವಲ್ಪ ಹೆಲ್ತ್ ಬಗ್ಗೆ ನೋಡಿಕೊಂಡು ತಗೊಳ್ಳಿ. ಜೀರಿಗೆ, ಸಾಸಿವೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು, ತಗೋಬೋದು. ಲಿಖಿತ ಅವಳಿಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಐಟಮ್ಸನ್ನು ತಗೊಂಡ್ಳು. ಹಾಗೆ ಬರ್ತಾಯಿದ್ರೆ ನಮ್ಮ ಮನೆಯವ್ರು ನೋಡಿ ಈ ರೀತಿ ಕಾಮಿಡಿ ಮಾಡ್ತಾಯಿದ್ರು. ಈ ರೀತಿ ಹಾಕ್ಕೊಂಡು ಮಾಸ್ಕು ಎಲ್ಲ ಮಕ್ಕಳು ನಗಿತಾಯಿದ್ರು. ಸ್ವಲ್ಪ ಹೊತ್ತು ಆ ರೀತಿ ಇಬ್ಬರು ಕಾಮಿಡಿ ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತಾಯಿದ್ದೀವಿ. ನಾವು ಅಷ್ಟೇ ಲಾಸ್ಟ್ ವೀಕೆ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಗ್ರಾಸರೀಸ್ ಎಲ್ಲ ತಂದಿದ್ದೆ. ಇಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಐಟಮ್ಸನ್ನು ತಗೊಂಡು ಬರ್ತಾಯಿದ್ದೀನಿ. ಈ ಸೆರಾಮಿಕ್ ಪ್ಲೇಟ್ಸು ಎಲ್ಲ 79 ರುಪೀಸ್ಗೆ ಹಾಗೆ 100 ರುಪೀಸ್ಗೆ ತುಂಬ ಚೆನ್ನಾಗಿದೆ. ಬೌಲ್ಸು ಹಾಗೆ ಸ್ಟೀಲ್ ಪ್ಲೇಟ್ಸು ಎಲ್ಲ 99ಗೆ. ವಾಟರ್ ಬಾಟಲ್ಸು ಎಲ್ಲ ಇದೆ. ಕಾಫಿ ಮಗ್ಗಂತೂ ತುಂಬ ಚೆನ್ನಾಗಿ ದೊಡ್ಡದಾಗಿ ಚೆನ್ನಾಗಿದೆ. ಬಕೆಟ್ಸು ಎಲ್ಲ. ಬೇಕಾಗಿರೋರು ಹೊಸಕೋಟೆ ನಿಯರು ಯಾರಾದರೂ ಇದ್ದರೆ ತಪ್ಪದಿರ 3 ಡೇಸ್ ಇದೆ ಅಷ್ಟೇ ಈ ಆಫರ್ಸು. ಖಂಡಿತ ಒಮ್ಮೆ ಭೇಟಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಡ ಎಲ್ಲ 100 ರುಪೀಸ್ಗೆ ತುಂಬ ಚೆನ್ನಾಗಿತ್ತು. ನಾನು ತಗೊಬಂದೆ. ಹಾಗೆ ಕೂಲ್ ಡ್ರಿಂಕ್ಸು ಇವೆಲ್ಲ ತುಂಬ ಆಪ್ಷನ್ಸ್ ಇತ್ತು. ನೋಡಿ ತಗೊಳ್ಳಿ. ನಿಮಗೆ ಇಷ್ಟ ಆದರೆ ಹೆಲ್ದಿಯಾಗಿರೋದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡಿ. ಈ ಥರ ಕೂಲ್ ಡ್ರಿಂಕ್ಸ್ ಎಲ್ಲ ತಂದು ಇಟ್ಕೊಂಡು ಮಕ್ಕಳಿಗೆ ಕೊಡೋದಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಇಷ್ಟ ಇರೋರು ಹೋಗಿ ತಗೋಬಹುದು. ನಾವು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬರೋಷ್ರೊಳಗಡೆ 8:15 ಆಯಿತು ಅಲ್ಲೇ. ಈ ಸಂಡೇ ಬೆಳಗ್ಗೆಯಿಂದ ಸಾಯಂಕಾಲ ಔಟ್ಸೈಡ್ ಓಡಾಟನೇ ಸರಿಯಾಯಿತು. ಲಿಖಿತನೂ ಸಹ ತುಂಬ ಟಯರ್ಡ್ ಆಗಿದ್ಲು. ಹೋಗಿ ಮಲಗಿದ್ರೆ ಸಾಕಪ್ಪ ಅನಿಸ್ತಾಯಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.